ರೂಪದಲ್ಲಿ ಬಂದಂತ ಚೆಂಡು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಅಪಾಯವಿಲ್ಲ. ಕಿರಣ್ ಮೆಮೋರಿಯಲ್ ಕಪ್ 2025 ಸೀಸನ್ 1 ಪರವಾಗಿ ಪಂದ್ಯಾವಳಿ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. ಆರಂಭಿಕ ದಿನದ ಪಂದ್ಯಾವಳಿಯಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲೂ ಸಹ ಒಂದು ರೀತಿಯಲ್ಲಿ ಲಕ್ಸುರಿ ಟಚ್, ಐಷಾರಾಮಿ ಶ್ರೀಮಂತಿಕೆಯ ಒಂದು ಸ್ಪರ್ಶವನ್ನು ಕಂಡುಕೊಳ್ತಾ ಇದೆ. ಒಮ್ಮೆ ಭಾರತದಲ್ಲಿ ISPL ಅದಾದ ಬಳಿಕ KSPL 1-2 ಸಾಗಿ ಬರ್ತಾ ಇದ್ರೆ, KSCL ಅನ್ನುವ ಮತ್ತೊಂದು ಪಂದ್ಯಾವಳಿಯೂ ಸಹ ಸಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಸೌತ್ ಭಾರತ್ ಪ್ರೀಮಿಯರ್ ಲೀಗ್ ಈ ರೀತಿಯಾಗಿ ಟೆನ್ನಿಸ್ ಬಾಲ್ ಆಟಗಾರರನ್ನು ಸಹ ಇದೀಗ ಒಂದು ರೀತಿಯಲ್ಲಿ ಲಕ್ಷಾಧೀಶ್ವರರ ಕೋಟ್ಯಾಧೀಶ್ವರನಾಗಿ ಮಾಡುವಲ್ಲಿ ಈ ಒಂದು ಪಂದ್ಯಾವಳಿ ತನ್ನನ್ನು ತಾವು ಕಂಡುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಫ್ರಂಟ್ ಲೆಗ್ ಅನ್ನ ಕ್ಲಿಯರ್ ಮಾಡಿಕೊಳ್ತಾ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಆದರೆ ಒಂಟಿ ಓಟ ಮಾತ್ರ ತಂಡಕ್ಕೆ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಫುಲ್ಲರ್ ಲೆಂತ್ ರೂಪದಲ್ಲಿ ಬಿದ್ದಂತ ಚೆಂಡು ಗಿರಗಿರನೆ ಬುಗುರಿಯ ರೂಪದಲ್ಲಿ ತಿರುಗ್ತಾ ಇತ್ತು. ಟಾಪ್ ಜಾದಂತ ಚೆಂಡು, ಒಂಟಿ ಓಟದ ಪೂರೈಕೆಯೂ ಸಹ. ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತಾರೆ. ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ಇಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಜೊತೆಗೆ ವಿಶ್ವಕಂಡ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟೆ ಒಂದು ಕಡೆ ಹೇಳುವಂತಹ ಮಾತು, ಇಂಪಾಸಿಬಿಲಿಟಿ ಆ ವರ್ಡ್ ಓನ್ಲಿ ಟು ಬಿ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್ ಅನ್ನುವ ಮಾತು, ಅದು ಕ್ರಿಕೆಟ್ಗೂ ಒಪ್ಪಿಕೊಳ್ಳುತ್ತದೆ, ಅಪ್ಪಿಕೊಳ್ಳುತ್ತದೆ. ಅಂದು ನೆಪೋಲಿಯನ್ ಬೋನಪಾರ್ಟೆ ಹೇಳಿದ ಮಾತಿನಲ್ಲಿ ಅಸಾಧ್ಯತೆ ಅನ್ನುವುದು ನನ್ನ ಜಾಯಮಾನದಲ್ಲಿ ಇಲ್ಲ. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ವಿಶ್ವದ ಯಾವುದೇ ಸುಪ್ರಸಿದ್ಧ ಯೂನಿವರ್ಸಿಟಿ ಇರ್ಬೋದು, ವಿಶ್ವದ ಯಾವುದೇ ಸುಪ್ರಸಿದ್ಧ ಡಿಕ್ಷನರಿ ಶಬ್ದ ನಿಘಂಟಿನಲ್ಲೂ ಆ ಒಂದು ಪದ ಇರಬಾರದು ಅನ್ನುವ ನಿಟ್ಟಿನಲ್ಲಿ ಅಂದು ನೆಪೋಲಿಯನ್ ಬೋನಪಾರ್ಟೆ ಹೇಳ್ತಾರೆ. ಅದು ಕ್ರಿಕೆಟ್ಗೂ ಸಹ ಅಪ್ಪಿಕೊಳ್ತದೆ, ಒಪ್ಪಿಕೊಳ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಮತ್ತೆ ಪಂದ್ಯಾವಳಿಯತ್ತ Naveed bowled beautifully. It was on the slot. He rocks back very well indeed. Will it go all the way for fans? No. After one bounce and went for 4 runs. Four runs for the team. Score numbers unto 6 runs. Naveed has bowled excellently in this over. 6 ಎಸೆತಗಳ ಮುಂದೆ 6 ಓಟಗಳನ್ನಷ್ಟೇ ನೀಡಿದ್ರು. ತಮ್ಮ ಒಂದು ಎಕನಾಮಿಕಲ್ ಮಿತವ್ಯಯಕಾರಿ ಬೌಲಿಂಗ್ ನಲ್ಲಿ ಆ ನಿಟ್ಟಿನಲ್ಲಿ ಇನ್ನುಳಿದ ತಂಡದ ಬೌಲರ್ಗಳು ಆದ್ಯಾವ ರೀತಿಯಲ್ಲಿ ಇವರಿಂದ ಪ್ರೇರಕ ಶಕ್ತಿಯ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ವೋಲ್ಟ್ ಆಫ್ ಕಾನ್ಫಿಡೆನ್ಸ್, ಪಾಸಿಟಿವ್ ಎನರ್ಜಿಯೊಂದಿಗೆ ಪಂದ್ಯಾವಳಿಗೆ ಕಮ್ ಬ್ಯಾಕ್ ಅನ್ನ ಮಾಡ್ತಾರೆ ಅಂತ ಕಾದು ನೋಡಬೇಕು. ನಿಜವಾಗಿಯೂ ಇನ್ನುಳಿದ ಬೌಲರ್ಗಳ ಒಂದು ಆತ್ಮವಿಶ್ವಾಸವನ್ನ ಬಾನೆತ್ತರಕ್ಕೆ ಕೊಂಡೊಯ್ದಿದ್ದಾರೆ ಅಂದ್ರೆ ತಪ್ಪಾಗಲಾರದು. ದ್ವಿತೀಯ ಓವರ್ನ ಎಸೆತಗಾರಿಕೆಯಲ್ಲಿ Siraj will continue the bowling operation here. Over number 2, scores still remain on 6 runs. And of over number 1, second over will be bowled by Mr. Siraj. Naveen Maxi this time he plied towards square leg region, just a single. Score moves on to 7 runs on the board. This is the match is going on between Indian boys. They are playing against BCA. These are the two heavyweights are fighting each other like a wounded, hungry tigers on this grim battle. Even the ಪಂದ್ಯಾವಳಿಯಲ್ಲಿ ನಮ್ಮ ಅಗಲಿದ ಈ ಭಾಗದ ಜನಪ್ರಿಯ ಸುಪ್ರಸಿದ್ಧ ಆಟಗಾರ ಕಿರಣ್ ರವರ ನೆನಪಿನ ಸವಿ ನೆನಪಿನಲ್ಲಿ ಈ ಒಂದು ಪಂದ್ಯಾವಳಿ ಕಿರಣ್ ಮೆಮೋರಿಯಲ್ ಕಪ್ ಸೀಸನ್ 1 ಪರವಾಗಿ 2025ನ ಈ ಒಂದು
ಅಂತಿಮ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಡಿಸೆಂಬರ್ ಈ ಮಾಸ ಕಳೆಯಿತು ಅಂದರೆ ಮುಂದೆ 26ರ ಪರ್ವಕಾಲ. ಆ ನಿಟ್ಟಿನಲ್ಲಿ ಈ ಒಂದು ಕಿರಣ್ ಸೂಪರ್ ಕಿಂಗ್ಸ್ ದೇ organizer one of the fabulous prestigious tournament here in this golden soil of KGF. Okay, ಓಕೆ, ಹೈಟ್ ನೋಬಲ್ ಗಾಗಿ ಅಲ್ಲಿ ತೃತೀಯ ನೇತ್ರದ ಮೊರೆಗೆ ಹೋದ್ರು. ನನಗೆ ಈ ಎಂಡ್ ಅಲ್ಲಿ ನೀವು ಕರೆಕ್ಟ್ ಅಂಪೈರ್ಗೆ ನಿಂತ್ಕೊಂಡಿದ್ದೀರಾ. ನೋ ಬಾಲ್. ಓಕೆ, ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. ನನಗೆ ಅಂಪೈರ್ ಕರೆಕ್ಟ್ ಆಗಿ ನಿಮಗೆ ಅಡ್ಡ ಇದ್ದೀರಾ, ಅವರು ಸ್ಟ್ರೈಟ್ ಆಗಿದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಪಂದ್ಯಾವಳಿಗಳು ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಇದೀಗ ವಿಭಜಿತವಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಎಂಬ ನಾಮಧೇಯದಡಿಯಲ್ಲಿ ಕಾರ್ಡ್ ಬಿಹೈಂಡ್ ಅಂತ ಕಾಣ್ತಾ ಇಲ್ಲ. ಉತ್ತಮವಾದ ಎಸ್ತುಗಾರಿಕೆ, ಯಾವುದೇ ಅಪಾಯವಿಲ್ಲ. ಅವಳಿ ಜಿಲ್ಲೆಗಳಂದ್ರೆ ಈ ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಬಂಗಾರಪೇಟೆ, ಕೆಜಿಎಫ್, ಮಾಲೂರು, ಮುಳಬಾಗಲ್, ಶ್ರೀನಿವಾಸಪುರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ, ಬಾಗೇಪಲ್ಲಿ, ಗುಡಿಬಂಡೆ, ಈ ರೀತಿಯಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ದೂರದ ಚಿತ್ತೂರು, ಕುಪ್ಪಂ, ಕೋಲಾರ ಈ ರೀತಿಯ ಪರಿಸರದ ಆಟಗಾರರಿಗೆ ಒಂದು ಉತ್ತಮ ವೇದಿಕೆಯನ್ನ ಸೃಷ್ಟಿಸಿದಂಥವರು ನಮ್ಮ ಈ ಕಿರಣ್ ಸೂಪರ್ ಕಿಂಗ್ಸ್ ಪ್ರೆಸೆಂಟೆಡ್ Kiran Memorial Cup 2025 Season 1. It was a short and wide delivery. It was asking the trouble. It's been given a deserved treatment. I think it's racing all the way down towards a deep backward point region for 4 runs. Excellent strike. It was a full-blooded strike. It was a short and wide delivery, and he rocks the ball with a tremendous muzzle power. That's went like a treasure bullet. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಪೂರ ಒತ್ತಡದಲ್ಲಿ ಹೊಡೆದ್ರು, ಆದರೆ ಅದು ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ಚಂದನೆ ಚಿಗರೆಯ ರೂಪದಲ್ಲಿ ಜಿಗಿದು ಆ ಒಂದು ಸುರಕ್ಷಿತ ಬೊಗಸೆಯಲ್ಲಿ ತೆಗೆದುಕೊಂಡ್ರು. ಇದರೊಂದಿಗೆ ತಂಡಕ್ಕೆ ಆರಂಭಿಕ ಬ್ಯಾಟಿಂಗ್ ನ ಕೊಂಡಿಯನ್ನ ಕಳಿಸಿಕೊಳ್ಳುತ್ತಾ ಆಘಾತಕ್ಕೆ ಒಳಗಾಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ASSK ವರ್ಸಸ್ ಬ್ಲೂ ಸ್ಟಾರ್, ಈಗಲ್ ಬ್ಲೂ ಸ್ಟಾರ್ ಎರಡು ತಂಡಗಳು ಟಾಸ್ಗಾಗಿ ಬನ್ನಿ. ಮುಂದಿನ ಪಂದ್ಯದ ಟಾಸ್ಗಾಗಿ ಈಗಲ್ ಬ್ಲೂ ಸ್ಟಾರ್ ವರ್ಸಸ್ ASK ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಅಪ್ಪುರಾಜ್ ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಲಿನ ನೋವಿನಲ್ಲಿದ್ರು. ಅದರ ಜೊತೆಯೂ ಸಹ ಈ ಒಂದು ಆಟವನ್ನು ತಾನು ಆಸ್ವಾದಿಸ್ತೇನೆ ಅನ್ನುವ ನಿಟ್ಟಿನಲ್ಲಿಯೇ ಅತ್ಯುತ್ತಮವಾಗಿ ಆಟವನ್ನು ಆಡ್ತಾ ಇದ್ರು. ಕೊನೆಗೂ ಇದೀಗ ಔಟ್ ಆಗಿ ಪೇಲಿಯನ್ 1 ಡೌನ್ ಸ್ಪೆಷಲಿಸ್ಟ್ ಆಗಿ ಕಾರ್ತಿಕ್ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತಹ ಚೆಂಡಿಗೆ ಡೀಪ್ ಲಾಂಗ್ ಆನ್ ರೀಜನ್ ನಲ್ಲಿ ಒಂದೋಟವನ್ನ ಸುಲಭದಾಯಕವಾಗಿ ಕಂಡುಕೊಂಡ್ರು. ಈ ಒಂದು ಹಂತದಲ್ಲಿ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ, ಇದು ಸತತ ಕ್ಯಾಚಿಂಗ್ ಪ್ರಾಕ್ಟೀಸ್ ರೂಪದಲ್ಲಿ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಮತ್ತೋರ್ವ ತಂಡದ ಸಭ್ಯಸಾಚಿ ಆಲ್ರೌಂಡರ್ನ ವಿಕೆಟ್ ಸಹ ಪತನವಾಗ್ತಾ ಇದೆ. ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಬ್ಯಾಟಿಂಗ್ ಕೊಲಾಪ್ಸ್ ರೂಪದಲ್ಲಿ
ನವೀನ್ ಮ್ಯಾಕ್ಸಿ ಈಸ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸುಧಾಕರ್, ಜರ್ಸಿ ನಂಬರ್ 7. ASSಗೆ ಬಂದಿದ್ದಾರೆ ನಾಯಕರು. ಹಾಗೆ ಈಗಲ್ ಬ್ಲೂ ಸ್ಟಾರ್ದ ನಾಯಕರು ಬನ್ನಿ ಟಾಸ್ಗಾಗಿ. ಓಕೆ, ತಂಡದ ಒಟ್ಟು ಮೊತ್ತ 13. ಓಕೆ, ಕೋಲಾರದ ಈ ಜಿಲ್ಲೆಯಲ್ಲಿ ನಮ್ಮ KGF ಎಕ್ಸ್ಪ್ರೆಸ್ ಎಂದೇ ಖ್ಯಾತ ನಾಮ ಆಟಗಾರನಾಗಿ ಹೊರಹೊಮ್ಮಿರತಕ್ಕಂಥವರೇ ನಮ್ಮ KGFನ ಶ್ರೀನಿವಾಸ್ ಪ್ರಸಾದ್ ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಲೆಗ್ ಸೈಡ್ ದಿಸೆಯಲ್ಲಿ ಡೀಪ್ ಮಿಡ್ ವಿಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಷಣೆಯಲ್ಲಿ ಗಲಿಬಿಲಿ 2 ಓಟಗಳನ್ನು ಸುಲಭದಾಯಕವಾಗಿ ಕಂಡುಕೊಳ್ತಾರೆ. ಲೆದರ್ ಬಾಲ್ ಗುಸ್ಸಾಯ್, ಟೆನ್ನಿಸ್ ಬಾಲ್ ಗುಜ್ಜಾಯ್. KSPLನಲ್ಲಿ ಸತತವಾಗಿ 2 ಆವೃತ್ತಿಗಳಲ್ಲಿ ಆಡ್ತಿರ್ತಕ್ಕಂಥ ಆಟಗಾರ ಈ ಶ್ರೀನಿವಾಸ್ ಪ್ರಸಾದ್. KGF ಕಂಡ ಅಸಾಧಾರಣ ಒಬ್ಬ ಆಟಗಾರ. ASSಗೆ 1 ಟಾಸ್. ಓಕೆ, ಮತ್ತೆ ಡೀಪ್ ಮಿಡ್ ವಿಕೆಟ್ನತ್ತ ಬಿರುಸಿನ ಹೊಡೆತ, ಸರಿಯಾದ ಟೈಮಿಂಗ್ ಬರ್ತಾ ಇಲ್ಲ, ಆದರೂ ಸಹ ಒಂಟಿ ಓಟ ಸುಲಭದಾಯಕವಾಗಿ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ ಅನ್ನ ASSಗೆ ಜಯಿಸಿಕೊಳ್ತಾ ಇದೆ. ವೈಡಾ? ಓಕೆ, ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಸಾಕಷ್ಟು ಆಟಗಾರರನ್ನ ಕಾಣ್ತೇವೆ. ಲೈಟ್ ಟೆನ್ನಿಸ್, ಹಾಟ್ ಟೆನ್ನಿಸ್ ಅಂತ ಬಂದಾಗ ದೂರದ ನಮ್ಮ ಪಕ್ಕದ ಶ್ರೀಲಂಕಾ ದ್ವೀಪ ರಾಷ್ಟ್ರ ಇರಬಹುದು, ಗಲ್ಫ್ ಕಂಟ್ರೀಸ್ ಕೊಲ್ಲಿ ಅಂತ ಬಂದಾಗ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಬುದಾಬಿ, ದುಬೈ, ಶಾರ್ಜಾ, ಮಸ್ಕತ್, ಬಹ್ರೇನ್ ಈ ರೀತಿಯಾಗಿ ಈ ಒಂದು ಸೌದಿ ಅರೇಬಿಯಾದ ಮಣ್ಣಿನಲ್ಲೂ ಆಡಿದಂತಹ ಸಾಕಷ್ಟು ಆಟಗಾರರು ನಮಗೆ ಸಾಲು ಸಾಲು ಆಟಗಾರರು ಸಿಗ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಐಷಾರಾಮಿಯ ಸ್ಪರ್ಶವನ್ನ, ಒಂದು ಲಕ್ಸುರಿ ಟಚ್ ಅನ್ನ ಕೊಡ್ತಾ ಇದೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸಹ. ಕರಣ್ ಅಂಬಾಲರ್ ಅಂತ ಆಟಗಾರನನ್ನ ISPL 26 ಲಕ್ಷ ರೂಪಾಯಿಗೆ ಕಂಡುಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದ ಗಣಿ ಅನ್ನುವ ಆಟಗಾರ, ಕೊಪ್ಪಳದ ಪರಿಸರದ ಆಟಗಾರ ರಮೇಶ್ ಮ್ಯಾಕ್ಸಿ ಅವರ ಅತ್ಯಾಪ್ತ, ಆ ಕೊಪ್ಪಳ ಪರಿಸರಕ್ಕೆ ಕಂಡ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್, ಅವರು ಸಹ 3 ಲಕ್ಷ ರೂಪಾಯಿಗಳಿಗೆ ಬಿಡ್ಡಿಂಗ್ಗೆ ಒಳಗಾಗಿದ್ದಾರೆ. ಆ ರೀತಿಯಲ್ಲಿ ಸಾಕಷ್ಟು ಆಟಗಾರರು ಸಿಗ್ತಾರೆ. ಇಮಾದೀಲು ಇರ್ಬೋದು, ಸಲೀಂ ಇರ್ಬೋದು, ಮೈಟಿಯ ಸ್ಯಾಂಡಿ ಇರ್ಬೋದು, ಸಾಗರ್ ಭಂಡಾರಿ ಇರ್ಬೋದು, ಮೈಟಿ ಮುರಳಿ ಇರ್ಬೋದು. ಆರಂಭಿಕ ಸೀಸನ್ ನಲ್ಲಿ ಮೈಟಿಯ ಮುರಳಿ, ಅಭಿಷೇಕ್ ಬಚ್ಚನ್, ಅಮಿತಾಬ್ ಬಚ್ಚನ್ ಒಂದು ಮಾಲಕತ್ವದ ತಂಡ, ಮಾಜಿ ಮುಂಬಯಿಯ ಪ್ರಥಮ ಸೆಷನ್ ನಲ್ಲಿ ಆ ಒಂದು ಪ್ರಥಮ ಆವೃತ್ತಿಯಲ್ಲಿ ಒಂದು ರನ್ನರ್ಸ್ ಪ್ರಶಸ್ತಿ ಪಡೆದ ತಂಡದ ಆಟಗಾರರಾಗಿದ್ದರು. ಅದೇ ರೀತಿಯಲ್ಲಿ ಸಾಗರ್ ಭಂಡಾರಿ ಆರಂಭಿಕ ಸೀಸನ್ ನಲ್ಲಿ
ಚಾಂಪಿಯನ್ ತಂಡದ ಪರವಾಗಿ ಆಡಿದ್ರು ಸಹ ಸಾಗರ್ ಭಂಡಾರಿ ಕೆಲವೊಮ್ಮೆ ಅದೃಷ್ಟವೂ ಸಾಥ್ ಕೊಡಬೇಕಾಗ್ತದೆ. ಸಾಗರ್ ಭಂಡಾರಿ ಮುಟ್ಟಿದ್ದೆಲ್ಲ ಚಿನ್ನ, ಆನೆ ನಡೆದದೆ ದಾರಿ ಅಂತ ನಾವು ಕ್ರಿಕೆಟ್ನಲ್ಲಿ ಸಾಕಷ್ಟು ಪುಂಖಾನುಪುಂಖವಾಗಿ ಹೇಳ್ತಾ ಇರ್ತೇವೆ. ಅದು ಅವರಿಗೆ ಅದು ಕೆಲವೊಮ್ಮೆ ಒದಗಿ ಬರಬೇಕು. ಅದೃಷ್ಟ ಅನ್ನೋದು ಎಲ್ಲರಿಗೂ ಸಿಗೋದಿಲ್ಲ ಆ ಅದೃಷ್ಟ. ಮತ್ತೊಮ್ಮೆ ಬಿರುಸಿನ ಹೊಡೆತ. ಅದೇ ರೀತಿಯಲ್ಲಿ ಎರಡನೇ ಆವೃತ್ತಿಯಲ್ಲಿ ISPL ನಲ್ಲಿ ಒಂದು ರನ್ ಸೆಟ್ ಪ್ರಶಸ್ತಿಯನ್ನು ಪಡೆದಂತ ಅಮಿತಾಬ್ ಬಚ್ಚನ್ ರವರ ತಂಡವೇ ವಿನ್ನರ್ಸ್ ಆಗಿದೆ, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಈಗ ISPL ಸೀಸನ್ 3ಕ್ಕೆ ಇದೀಗ ಕ್ಷಣಗಣನೆ ದಿನಗಣನೆ ಆರಂಭವಾಗ್ತಾ ಇದೆ. ಮತ್ತೆ ಒಂದು ವಿಕೆಟ್ ಸಹ ಪತನವಾಗ್ತಾ ಇದೆ. 90ರ ದಶಕದಿಂದ ಹಿಡಿದು 2010ರವರೆಗೂ ಬಹುಶಃ ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂದ್ರೆ ಮನೆಯಲ್ಲಿ ಎಲ್ಲರೂ ಬಯಸ್ಕೊಳ್ಳೋರೇ ಇರ್ತಾ ಇದ್ರು. ಈ ಟೆನ್ನಿಸ್ ಬಾಲ್ ಆಡಿ ನೀನು ಏನನ್ನ ಗಳಿಸ್ತೀಯ ಅಂತ ನಾವು ಆಡ್ತಾ ಇರ್ಬೇಕಾದ್ರೂ ಅದೇ ಮಾತನ್ನ ಆಡ್ತಾ ಇದ್ರು. ಆದರೆ ಇವತ್ತು ಕಾಲ ಆಗಿಲ್ಲ. ಹೊರ ದೇಶಗಳಲ್ಲಿ ದುಬೈ, ಈ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಆಡುವಂತಹ ಸುವರ್ಣಾವಕಾಶವೂ ಸಹ ಸಾಗಿ ಬರ್ತದೆ. ಹಾಗೆ ನಮ್ಮ KGF ಎಕ್ಸ್ಪ್ರೆಸ್ ಅನ್ನಿಸಿಕೊಂಡ ಶ್ರೀನಿವಾಸ್ ಪ್ರಸಾದ್ ರವರು ಸಹ 2 ಬಾರಿ ನಮ್ಮ KSPL ಅನ್ನ ಪ್ರತಿನಿಧಿಸಿದ್ದಾರೆ. ಆರಂಭಿಕ ದಿನಗಳಲ್ಲಿ ಇವರು KGF ಎಕ್ಸ್ಪ್ರೆಸ್ ಅಂತ ನಾವೆಲ್ಲ ಅಭಿಮಾನದಿಂದ ಕರೆಯುವಂತ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಇವರ ಬ್ಯಾಟಿಂಗ್ ಸಹ ಸಾಕಷ್ಟು ಪರಿಪಕ್ವತೆ, ಪ್ರಬುದ್ಧತೆ, ಪ್ರಾವೀಣ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಸ್ಕ್ವೇರ್ ಲೆಗ್ ನಲ್ಲಿ ಅಂಪೈರಿಂಗ್ ಅನ್ನ ಮಾಡ್ತಿರುವವರು ಈ ಪಂಚಪಾಂಡವರ ಈ ಒಂದು ಟೀಮ್ ಏನಿದೆ ಇಲ್ಲಿ ಪಂದ್ಯಾವಳಿ ನಡೆಸ್ತಾ ಇದೆ, ಅದರ ಪ್ರಮುಖರಲ್ಲಿ ಒಬ್ಬರು ಸಹ ನಮ್ಮ ಶ್ರೀನಿವಾಸ್ ಪ್ರಸಾದ್ ರವರು. ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಮತ್ತೆ ಒಂದು ಉತ್ತಮವಾದ ರನ್ನಿಂಗ್ ಕ್ಯಾಚ್ ಅನ್ನ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಆಟ ಯಾವುದೇ ಇರಲಿ ತಾವು ಒಂದು ಆರೋಗ್ಯಕರ ಒಂದು ಅಂಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದುಶ್ಚಟಗಳಿಂದ ವಿಮುಖರಾಗಿ, ದುಶ್ಚಟಗಳಿಂದ ತಾವು ದೂರವಾಗಿ ಕ್ರೀಡೆಯನ್ನು ನೀವು ಆನಂದಿಸಿದರೆ ವಯಸ್ಸು, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತಾರೆ. ಆ ನಿಟ್ಟಿನಲ್ಲಿ ವಯಸ್ಸು ಕೇವಲ ಒಂದು ಸಂಖ್ಯೆ ಅಂತಾರೆ. ನನ್ನ ಊರಿನಲ್ಲಿ ಇತ್ತೀಚೆಗೆ ಒಂದು ಪಂದ್ಯಾವಳಿ ನಡೀತು. ಅದು ಶಾರ್ಟ್ ಪಿಚ್, ಆದರೆ ಅಲ್ಲಿ 68-70 ವರ್ಷದವರು ಬಂದು ಆಡ್ತಾ ಇದ್ರು. ಅವರು ಆಡಬೇಕಾದ್ರೆ ಅವರ ಆ ಗಟ್ಟಿತನ ನಮಗೆಲ್ಲರಿಗೂ ದಂಗು ಬಡಿಸ್ತಾ ಇತ್ತು. ಅದಕ್ಕೆ ಹೇಳೋದು, ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಶಿಸ್ತುಬದ್ಧ ಜೀವನವನ್ನು ಇಟ್ಕೊಂಡ್ರೆ ನೀವು ವೃದ್ಧಾಪ್ಯದಲ್ಲೂ ಕ್ರಿಕೆಟನ್ನು 16ರ ಹರೆಯದ ಯುವಕರನ್ನು ನಾಚಿಸುವ ನಿಟ್ಟಿನಲ್ಲಿ ತಾವು ಆಟವನ್ನು ಕಂಡುಕೊಳ್ಳಬಹುದು. ಜೊತೆಗೆ ತಮ್ಮ ಒಂದು ದೇಹದಾಢ್ಯವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡ್ರೆ ದೀರ್ಘಾಯುಷವಾಗಿ ತಾವು ಬದುಕಬಹುದು. ಓಕೆ, ಈ ಒಂದು ಹಂತದಲ್ಲಿ ಮತ್ತೆ ಅತ್ಯುತ್ತಮ ಮಟ್ಟದ ಎಸೆಗಾರಿಕೆ. ಆ ನಿಟ್ಟಿನಲ್ಲಿ ಅಂಪೈರ್ ಇಂದ ಔಟ್ ಎಂಬ ತಮ್ಮ ಒಂದು ಬೆರಳನ್ನ, ಕಿರು ಬೆರಳನ್ನ ಇದೀಗ ತೋರು ಬೆರಳನ್ನ ಮುಗಿಲಿನತ್ತ. ತಂಡದ ಒಟ್ಟು ಮೊತ್ತ 19ರಲ್ಲಿ 6 ವಿಕೆಟ್ಗಳನ್ನ ಕಳೆದುಕೊಳ್ತಾ ಇದೆ. ಸಮಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ. ಹಾಗೆ ಈ ಭಾಗದ ಮತ್ತೋರ್ವ ಸದೃಢ ಆಟಗಾರ, ಇವರು ನೋಡ್ಲಿಕ್ಕೆ ಒಂದು ರೀತಿಯಲ್ಲಿ ನಜಾಫ್, ಸಚಿನ್, ವೀರೇಂದ್ರ ಸೆಹವಾಗ್ ರವರಂತೆ ಕಾಣ್ತಾರೆ. ಮಂಜುನಾಥ್ ಸಿಂಗ್ ರವರು, ಇವರ ದೇಹದಾಢ್ಯ. ಓಕೆ, ಈಸ್ ಅನ್ ಹ್ಯಾಟ್ರಿಕ್. Arshad back to back, he has got 2 wickets in 2 consecutive deliveries. He's on a hat-trick here. Let us wait and see, will he able to become a hat-trick hero? ಈ ಒಂದು ಹಂತದಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಸ್ಟ್ರೈಟ್ ಅವೇ ಈಸ್ ಆಫ್ ದ ಮಾರ್ಕ್. 1 ಊಟದ ಪೂರೈಕೆ. ಸಾಕಷ್ಟು ದಿನಗಳ ಅವಿರತ ಹೋರಾಟದ ಪರಿಶ್ರಮದ ಪ್ರತಿಫಲವಾಗಿ ಈ ಒಂದು ಕಿರಣ್ ಮೆಮೋರಿಯಲ್ ಕಪ್ 2025 ಸೀಸನ್ 1 ನಡೆಸುವಂತವರು. ವೈಡ್ ಎಂಬ ಸೂಚನೆ. ಅಂಪೈರ್ ಅವರಿಗೆ ಸತತವಾಗಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ಮುರಳಿ, ಚಿಟಿ, ಕಿಶನ್, ವಿಕಿ, ಶ್ರೀನಿವಾಸ್, ಈ ಪಂಚಪಾಂಡವರೇ ಈ ಒಂದು ನಮ್ಮ ಪಂದ್ಯಾವಳಿಯ ಪ್ರಮುಖ ಬೆನ್ನೆಲುಬು ರೂವಾರಿಗಳು. ಈ ಒಂದು ಹಂತದಲ್ಲಿ ಮತ್ತೆ ಒಂಟಿ ಓಟದ ಪೂರೈಕೆಯೂ ಸಹ. ತಂಡದ ಒಟ್ಟು ಮೊತ್ತ 22, 6 ವಿಕೆಟ್ಗಳನ್ನ ಕಳೆದುಕೊಳ್ತಾ ಇದೆ. ಓಕೆ, 4ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಕೋಲಾರ ಅಂತ ಬಂದಾಗ ಈ ಒಂದು ಪ್ರದೇಶ ಹೂವು, ಹಣ್ಣು, ತರಕಾರಿ, ಹಾಲು, ದ್ರಾಕ್ಷಿ, ಈ ರೀತಿಯಾಗಿ ಮಾವು, ಶ್ರೀನಿವಾಸಪುರ ಅಂತ ಬಂದಾಗ ಕರ್ನಾಟಕದ ಮಾವಿನ
ಒಂದು ಮಾವನ್ನ ಬೆಳೆಯುವಂತಹ ಪ್ರದೇಶಗಳಲ್ಲಿ ನಂಬರ್ 1 ಪ್ಲೇಸ್ ಅನ್ನ ಕಂಡುಕೊಂಡಂತಹ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪರಿಸರ ಮಾವು ಬೆಳೆಯುವ ಒಂದು ಕಣಜ ಅಂದ್ರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಈ ಭಾಗದಲ್ಲಿ ಹೈನುಗಾರಿಕೆ ಹಾಲಿನ ಉದ್ಯಮವೂ ಸಹ ನಂಬರ್ 1 ಒಂದು ಅಂಕವನ್ನ ಕಂಡುಕೊಂಡಂತಹ ಸಂಸ್ಥೆ. 6 ಓಕೆ 23 ರೂಟುಗಳು, 4 ಪ್ರಮುಖ ಹುದ್ದರಿಗಳ ಆಘಾತ. ಈ ಒಂದು KGF ಅನ್ನು ಸಹ ಲಿಟಲ್ ಇಂಗ್ಲೆಂಡ್ ಅಥವಾ ಲಿಟಲ್ ಬ್ರಿಟನ್ ಅನ್ನುವ ನಿಟ್ಟಿನಲ್ಲಿ ಕಂಡುಕೊಳ್ತಾ ಇದ್ದಾರೆ. ಅಂದು ಚಿನ್ನವನ್ನ ಶೋಧಿಸಿದಂತಹ ಆ ಆಂಗ್ಲರ ರಾಬರ್ಟ್ ಬ್ರೂಸ್ ಫೀಲ್ಡ್ ಅನ್ನುವ ಒಬ್ಬ ವ್ಯಕ್ತಿ 1800ರಲ್ಲಿ ಈ ಭಾಗದಲ್ಲಿ ಈ ಒಂದು ಚಿನ್ನದ ನಿಕ್ಷೇಪ ಇದೆ ಅನ್ನುವುದನ್ನು ಗುರುತು ಪತ್ತೆ ಹಚ್ಚಿದ್ರು. ಅದಾದ ಬಳಿಕ ಆ ಬ್ರಿಟಿಷರ ಆ ಒಂದು ಸಂಸ್ಥೆ ಸತತವಾಗಿ 2001ರವರೆಗೂ ಕೊರೆದು ಅಂತರಾಳದಲ್ಲಿ ಅಗೆದು ಬಗೆದು ಎಲ್ಲವನ್ನ ಈ ಪ್ರದೇಶ ಇದೀಗ ಖಾಲಿ ಆಗ್ತಾ ಇದೆ. 2001ರವರೆಗೆ ಈ ಒಂದು ಗಣಿ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇತ್ತು. 2001ರಲ್ಲಿ ಮುಚ್ಚಲ್ಪಟ್ಟಿದೆ. ಇದೀಗ ಪ್ರಸ್ತುತ ನಮಗೆ ಇರುವುದು ಒಂದೇ ಒಂದು ಚಿನ್ನದ ಗಣಿ, ಅಂದ್ರೆ ಅದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ, ಕರ್ನಾಟಕ ರಾಜ್ಯದಲ್ಲಿ ಉಳಿದಿರತಕ್ಕಂತಹ ಮತ್ತೊಂದು ಚಿನ್ನದ ಗಣಿ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿ ಈ ಒಂದು ಸುಂದರವಾದ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ KGF ಪರಿಸರದಲ್ಲಿ ಬೆಮ್ಮೆಲ್ ಮತ್ತೊಂದು ಅತ್ಯುತ್ತಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಮತ್ತೊಂದು ಹೆಮ್ಮೆಯ ಹೆಸರಾದ ಸಂಸ್ಥೆಯು ಸಹ ಈ ಭಾಗದಲ್ಲಿ. ಈ ಒಂದು ಪರಿಸರ ಒಂದು ರೀತಿಯಲ್ಲಿ ಅಂದು ಲಿಟಲ್ ಬ್ರಿಟನ್ ಅಥವಾ ಲಿಟಲ್ ಇಂಗ್ಲೆಂಡ್ ಅನ್ನುವುದನ್ನ ಹೇಳಿದಂತ ಮತ್ತೆ ವೈಡ್ ಎಂಬ ಸೂಚನೆ. ತಂಡದ ಒಟ್ಟು ಮೊತ್ತ 25, 6 ಹುದ್ದರಿಗಳ ಆಘಾತದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಿರ್ತಕ್ಕಂಥ ತಂಡ. ಊಟಗಳು ಲಭಿಸ್ತಾ ಇಲ್ಲ ಸರಿಯಾಗಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೀಮಾರೇಖೆ ಅಂಚಿನಲ್ಲಿ ಅದೇನನ್ನ ಮಾಡ್ತಾ ಇದ್ದಾರೆ ಅಂತ ಕಾದು ನೋಡ್ಬೇಕು. ಕೊನೆಯ ಹಂತದಲ್ಲಿ ಫುಟ್ಬಾಲ್ ಸಾಕರ್ ರೂಪದಲ್ಲಿ ಚೆಂಡನ್ನು ತಡೆದ್ರ? ಹೌದು, ತಡೆದಿದ್ದಾರೆ. ತಂಡದ ಒಟ್ಟು ಮೊತ್ತ 27. ಅಂತಿಮ ಓವರ್ನ 3 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಈ ಒಂದು ಹಂತದಲ್ಲಿ ಪ್ರಯತ್ನಿಸಿದ್ರು. ಸರಿಯಾದ ಟೈಮಿಂಗ್ ಕಂಡುಕೊಳ್ತಾ ಇಲ್ಲ. ಓಕೆ, ಒಂಟಿ ಓಟದ ಪೂರೈಕೆ ಬ್ಯಾಟ್ ಮುಖೇನ. ಮತ್ತೆ ಉತ್ತಮದ ಹೊಡೆತವನ್ನು ಕಂಡುಕೊಂಡ್ರು. ಡೀಪ್ ಲಾಂಗ್ ಆನ್ ವಿಭಾಗದಲ್ಲಿ ಒಂಟಿ ಊಟದ ಪೂರೈಕೆ. ಓಕೆ, ಥ್ಯಾಂಕ್ ಯು. ವಾವ್, ಸ್ಲಾಟ್ ನಲ್ಲಿ ಇದ್ದಂತಹ ಚೆಂಡಿಗೆ ಬಹುಶಃ ರನ್ಗಳಿಗೆ ಬರಗಾಲದ ಪರಿಸ್ಥಿತಿಯಲ್ಲಿದ್ದಂತಹ ತಂಡಕ್ಕೆ ಒಬ್ಬ ವ್ಯಕ್ತಿ ಮರುಭೂಮಿಯಲ್ಲಿ ಒಂದೊಂದು ಹಾನಿ ನೀರಿಗೂ ಆಪಾಪಿಸುವಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಂತಹ ಮರುಭೂಮಿಯ ಓಯಸಿಸ್ ನೀರಿನ ಕಾರಂಜಿ ಹೊರತೆಯ ರೂಪದಲ್ಲಿ ಕಂಡು ಬರ್ತಾ ಇದೆ. ಇದರೊಂದಿಗೆ 35 ರನ್ಸ್ ಆನ್ ದ ಬೋರ್ಡ್ when there comes into chasing the need exactly 36 runs to win this contest ಅನ್ನುವ ನಿಟ್ಟಿನಲ್ಲಿ 36ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಎದುರಾಳಿ ತಂಡಕ್ಕೆ. ಆರಂಭಿಕ ಹಂತದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾದಂತಹ ತಂಡ ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಆ ಕೊನೆಯ ಹಂತದಲ್ಲಿ ಬಂದಂತ ಸಿಕ್ಸರ್ ಕೊಂಚ ಮಟ್ಟಿಗೆ ಫೈಟಿಂಗ್ ಟೋಟಲ್ ಹೋರಾಟಕಾರಿ ಮೊತ್ತವನ್ನು ಕಲೆ ಹಾಕುವಲ್ಲಿ ಸಫಲತೆಯ ಹಾದಿಯಲ್ಲಿ.
ಹೊಸ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ತೌಸೀಫ್ರವರು. ಚಿನ್ನ ಏನಾದರೂ ಸಿಗ್ಬೋದಾ ನೋಡೋಣ. ಈ ಕೋಲಾರದ ಇತಿಹಾಸವನ್ನ ನೋಡ್ತಾ ಹೋದ್ರೆ ಕುವಲಾಳ ಅನ್ನುವ ಹಳೆಯ ಹೆಸರು ನಮಗೆ ಸಿಗ್ತದೆ. ಹಾಗೆ ತೆಲುಗು ಭಾಷೆಯಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಪರಿಸರವನ್ನ ಚಿನ್ನ ಬಲ್ಲಾಪುರಂ ಅನ್ನುವ ತೆಲುಗಿನಲ್ಲಿ ಕರೆಯುತ್ತಿದ್ದಂತಹ ಆ ಘಟ್ಟದಲ್ಲಿ ಚಿನ್ನ ಬಲ್ಲಾಪುರಂ ಅನ್ನುವ ನಿಟ್ಟಿನಲ್ಲಿ ಅಂದು ಕರೆಯುತ್ತಿದ್ದರು. ಕುವಲಾಳ ಚಿನ್ನ ಬಲ್ಲಾಪುರಂ ಅನ್ನುವ ಹೆಸರು ಇದೀಗ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಜಿತ. ಅಂದಿನ ಜಿಲ್ಲೆಯಲ್ಲಿ ಕೋಲಾರ ಒಂದೇ ಜಿಲ್ಲೆ ಇತ್ತು. ಈಗ ವಿಭಜಿತವಾದ ನಂತರ ಇದೀಗ ಚಿಕ್ಕಬಳ್ಳಾಪುರ ಈ ಕೋಲಾರ ಎರಡು ಜಿಲ್ಲೆಗಳಿಂದ ಬಂಗಾರಪೇಟೆ, ಕೆಜಿಎಫ್, ಮಾಲೂರು, ಮುಳಬಾಗಲ್, ಶ್ರೀನಿವಾಸಪುರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ, ಬಾಗೇಪಲ್ಲಿ, ಗುಡಿಬಂಡೆ ಹಾಗೆ ಚಿತ್ತೂರು, ಕುಪ್ಪಂ, ಕೋಲಾರ ಈ ಎಲ್ಲ ಪರಿಸರದ ಆಟಗಾರರಿಗೂ ಆಡುವಂತಹ ಸುವರ್ಣಾವಕಾಶವನ್ನು ಒದಗಿಸಿಕೊಟ್ಟಂತಹ ನಮ್ಮ ಮುರಳಿ, ಚಿಟಿ, ಕಿಶನ್, ವಿಕಿ, ಶ್ರೀನಿವಾಸ್ ಈ ಪಂಚ ಪಾಂಡವರ ಒಂದು ಆರ್ಗನೈಸಿಂಗ್ ಕಮಿಟಿ ನಮ್ಮ ಮುಂದೆ ಈ ಒಂದು ಅತ್ಯುತ್ತಮವಾದ ಪಂದ್ಯಾವಳಿಯನ್ನ ಸಾಕ್ಷಿಯಾಗಿ ಉಣಬಡಿಸ್ತಾ ಇದೆ. ನಿಜವಾದ ಕ್ರಿಕೆಟ್ನ ಮನರಂಜನೆಯನ್ನ ಉಣಬಡಿಸ್ತಾ ಇದೆ ಪ್ರೇಕ್ಷಕರ ಪಾಲಿಗೆ. ಈ ಒಂದು ದೊಡ್ಡ ಒಲಗಮಾಡಿ ಅಮ್ಮ ಅನ್ನುವಂತಹ ಈ ಒಂದು ಕ್ರೀಡಾಂಗಣ ಇದೀಗ ಪ್ರೇಕ್ಷಕರ ಪಾಲಿಗೆ ಒಂದು ಕ್ರೀಡೆಯ ಮನರಂಜನೆ ರಸದೌತಣದ ತಾಣವಾಗಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ. ಕಿರಣ್ ಸೂಪರ್ ಕಿಂಗ್ಸ್ ಪ್ರೆಸೆಂಟ್ಸ್ ಕಿರಣ್ ಮೆಮೋರಿಯಲ್ ಕಪ್ 2025 ಸೀಸನ್ 1 ಈ ದಿನ ಆರಂಭವನ್ನು ಕಂಡುಕೊಂಡಿದೆ. 11, 12, 13 ಹಾಗೂ 14ರಂದು ಈ ಒಂದು ಪಂದ್ಯಾವಳಿಯ ಅಂತಿಮ ದಿನ ಫೈನಲ್ ಅಖಾಡ ಆದ ಬಳಿಕ ಆತಿಥ್ಯ ಅಭ್ಯಗತ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಒಂದು ಪಂದ್ಯಾವಳಿಯ ವರ್ಣರಂಜಿತ ಸಮಾರಂಭವು ಸಾಗಿ ಬರಲಿದೆ. ಇತ್ತ 36 ಓಟಗಳನ್ನ ಕಲೆ ಹಾಕಬೇಕಾದಂತ ತಂಡ BCA ಅದೇನನ್ನ ಮಾಡ್ತಾರಂತ ಕಾದು ನೋಡಬೇಕು. ಓಕೆ, ಸ್ಕೋರರ್ ರೆಡಿನಾ? ಓಕೆ, ಅಲ್ಲೇ ಇದ್ದಾರಾ? ಓಕೆ, ಅಂಪೈರ್ ಕಮ್ ಸ್ಕೋರರ್, ಮಲ್ಟಿ ಟ್ಯಾಲೆಂಟೆಡ್ ಪ್ಲೇಯರ್ ರೂಪದಲ್ಲಿ ಈ ಒಂದು ಹಂತದಲ್ಲಿ ಸ್ಟ್ರೈಟ್ ಆಸ್ ಅನ್ ಆರೋ ಅನ್ನುವ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಓ ಮೈ ಗುಡ್ನೆಸ್ ಜಯಪ್ರಕಾಶ್ ರವರೇ ಸ್ವಲ್ಪ ಎಚ್ಚರಿಕೆ ವಹಿಸಿ, ಯಾಕಂದರೆ ನಿಮ್ಮ ಮುಂದೆ ಏನಿದೆ ಅನ್ನೋದನ್ನು ಸ್ವಲ್ಪ ಅಂದಾಜಿಸಿ ಓಡಿ. ತಮ್ಮ ತಂಡಕ್ಕಾಗಿ ತಾವು 100 ಇಂದ 200% ಎಫರ್ಟನ್ನು ಕೊಟ್ಟರೆ ಶ್ಲಾಘನೀಯ, ಆದರೆ ಅಪಾಯವನ್ನು ಎಡೆ ಮಾಡಿ ಕೊಡಬೇಡಿ, ಸ್ವಲ್ಪ ಎಚ್ಚರಿಕೆ ವಹಿಸಿ ಇರಲಿ. ಓಕೆ, ಪಂದ್ಯವನ್ನು ಮುಂದುವರಿಸಿ. ಆರಂಭಿಕ ಎಸೆತದಲ್ಲಿ 4 ಓಟಗಳು ಲಭಿಸ್ತಾ ಇದೆ. ಓಕೆ, ನವೀದ್ ಹಾಗೂ ಸಿರಾಜ್ ಅವರು ಇಬ್ಬರು ಆಟಗಾರರು ಅಂಕಣದಲ್ಲಿ ಅತ್ಯುತ್ತಮ ಮಟ್ಟದ ಹೊಡೆತ ಒಂಟಿ ಓಟದ ಪೂರೈಕೆಗೆ ಅನುವು ಮಾಡಿಕೊಡ್ತಾ ಇದೆ. ಸ್ಪೋರ್ಟ್ಸ್ ರಿವೀಲ್ಸ್ ದ ಕ್ಯಾರೆಕ್ಟರ್ ಅಂತಾರೆ. ಒಬ್ಬ ಆಟಗಾರ ಅಂತಾರೆ ಅಂತ ಬಂದಾಗ ಕ್ರೀಡೆ ಒಬ್ಬ ಆಟಗಾರನ ಹತಾಶೆ, ಕೋಪ, ತಾಪ, ಅವರ ಟೆಂಪರ್ಮೆಂಟ್, ಅವರ ಸಹನಶೀಲತೆ, ಆ ಕ್ಷಮೆ ಅನ್ನುವುದಿರ್ಬೋದು, ಸಹನೆ, ಆ ಪೇಷನ್ಸ್, ತಾಳ್ಮೆ ಇರ್ಬೋದು, ಇವೆಲ್ಲವನ್ನ ರಿವೀಲ್ ಮಾಡ್ತದೆ ಅಂತ ಹೇಳ್ತಾರೆ ಸ್ಪೋರ್ಟ್ಸ್ನಲ್ಲಿ. ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಏನೇ ಅಲ್ಲಿ ತಪ್ಪುಗಳಾದರೂ ಸಹ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಹಕರಿಸಿ ತಾವೆಲ್ಲ ಒಬ್ಬ ಜೆಂಟಲ್ಮ್ಯಾನ್ ಪ್ಲೇಯರ್ ಆಟಗಾರನ ಒಂದು ಪಾತ್ರವನ್ನು ನಿಭಾಯಿಸಬೇಕು. ಒಂದು ಪಂದ್ಯಾವಳಿಯನ್ನು ನಡೆಸುವಾಗ ಅದರ ಸಾಧಕ ಬಾಧಕ ಕಷ್ಟ ನಷ್ಟಗಳು ಆಯೋಜಿಸುವವರಿಗೆ ಮಾತ್ರ ಗೊತ್ತಿರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ನೀಡೋಣ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಈ ಒಂದು ಹಂತದಲ್ಲಿ ಸರಿಯಾದ ಹೊಡೆತ ಬರಲಿಲ್ಲ, ಆದರೂ ಸಹ ಒಂಟಿ ಓಟವನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ 6. ರಾಮ್ ರವರು ತಂಡದ ಆರಂಭಿಕ ಸ್ಪಿಯರ್ ಹೆಡೆಡ್ ಬೌಲರ್ ಆಗಿ ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ಮುಂದುವರಿಕೆಯಲ್ಲಿದ್ದಾರೆ.
ಮತ್ತೆ ಯಾಕೋ ಅದೇ ಪ್ಲೇಸ್ ಅವ್ರನ್ನ ಹುಡ್ಕೊಂಡು ಹೋಗುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ವಿಕೆಟ್ ಇದೀಗ ಪತನವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದ ಒಂದು ವಿಕೆಟ್ ಇದೀಗ ಪತನವಾಗ್ತಾ ಇದೆ. ನವೀದ್ he has to depart. He tried to clear the fence but he couldn't get the success, and finally he is walking back to the pavilion. One down batsman ಆಗಿ ರಾಹುಲ್ ರಾಹುಲ್ ಓ ಉತ್ತಮವಾದ ಪ್ರಯತ್ನವನ್ನ ಮಾಡಿದ್ರು. ಓ ಮೈ ಗುಡ್ನೆಸ್, ಫುಟ್ಬಾಲ್ ಸಾಕರ್ ರೂಪದಲ್ಲಿ ತಡೆದ್ರು. ಕೈಯಲ್ಲಾಗದಿದ್ದರು ಮೈಯಲ್ಲಿ ಅನ್ನುವ ನಿಟ್ಟಿನಲ್ಲಿ ಫುಟ್ಬಾಲ್ ಸಾಕರ್ ರೂಪದಲ್ಲಿ. ಇದರೊಂದಿಗೆ ಉತ್ತಮವಾದ ಹೊಡೆತದಲ್ಲಿ ತಂಡದ ಮೊತ್ತ 8 ಓಟಗಳು ಆರಂಭಿಕ ಸರದಿಯ ಓವರ್ನಲ್ಲಿ. ಇಪ್ಪತ್ತ 24 ಮುಂದೆ 28 ಅವಶ್ಯಕತೆ. ಆರಂಭಿಕ ಓವರ್ನಲ್ಲಿ 8 ಓಟಗಳನ್ನ ಕಲೆ ಹಾಕಿದಿರತಕ್ಕಂಥ ತಂಡ. ಸ್ವಲ್ಪ ಮಟ್ಟಿಗೆ ಬಹುಶಃ ಸಿಂಗ್ ರವರು ಕ್ಷೇತ್ರಕ್ಷಣೆಯಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಲಕ್ಷ್ಮಣ್ ಬೌಲಿಂಗ್ ಸಾರಥ್ಯದಲ್ಲಿ. ಉತ್ತಮವಾದ ಎಸ್ತುಗಾರಿಕೆಯನ್ನು ಕಂಡುಕೊಂಡ್ರು ಲಕ್ಷ್ಮಣ್. ಕನಿಷ್ಠ ಮೊತ್ತ ಕೆಲವೊಮ್ಮೆ ಗರಿಷ್ಠ ಒತ್ತಡವನ್ನು ತಂದುಕೊಡ್ತದೆ. ಕ್ರಿಕೆಟ್ನಲ್ಲಿ ಕೆಲವೊಮ್ಮೆ ಮೈ ಮರೆಯಲು ಅವಕಾಶವಿರೋದಿಲ್ಲ. ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವುದಕ್ಕೆ ಇಲ್ಲಿ ಲವಲೇಶ ಗೊಲ್ಲಗಂಜಿಯಷ್ಟು ಇಲ್ಲಿ ಅವಕಾಶವಿರೋದಿಲ್ಲ. ಅದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಶಾರ್ಟ್ ಆಗಿ ಬಿದ್ದ ತಂಡದ ಒಬ್ಬ ಅತ್ಯುತ್ತಮ ಫೀಲ್ಡರ್ ಆಗಿರ್ತಕ್ಕಂಥ ಈ ಒಬ್ಬ ಆಟಗಾರ ಜಾಯ್ ಪ್ರಕಾಶ್ ಕ್ಯಾಚ್ಗೂ ಜಾಯ್ ಅನ್ನುವ ನಿಟ್ಟಿನಲ್ಲಿ ಅತ್ಯುತ್ತಮದ ಕ್ಯಾಚ್ ಅನ್ನು ಪಡೆದುಕೊಳ್ತಾರೆ. ಗ್ರೌಂಡ್ ಫೀಲ್ಡಿಂಗ್ ನಲ್ಲೂ ಸಹ ನಂಬಲಸಾಧ್ಯ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ JP ಜಯಪ್ರಕಾಶ್. ಜಯಪ್ರಕಾಶ್ ಮೂಲತಃ ಕಾಮ ಸಮುದ್ರದವರು ಅಂತ ತಿಳಿಯಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿಯ ಕಮಿಟ್ಮೆಂಟ್ ಕೊಟ್ಟಾಗ ಬೌಲರ್ಗೂ ಒಂದು ಆತ್ಮವಿಶ್ವಾಸ ಉತ್ತಮವಾಗಿ ಬರ್ತದೆ. ಉತ್ತಮವಾದ ಎಸ್ತುಗಾರಿಕೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಲಕ್ಷ್ಮಣ್.
ಓಕೆ, ಉತ್ತಮವಾದ ಎಸೆಗಾರಿಕೆ ಚುಕ್ಕೆಸ್ತೊಂದಿಗೆ ಓವರ್ ಭಾರಿ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ ಟೆನ್ ಫಾರ್ ಟು. ಹದಿನೆಂಟು 26ರ ಒಂದು ಸಾಮ್ಯತೆಯಲ್ಲಿ ಪಂದ್ಯ. ಇದೀಗ ಗಾಳಿಯ ಬರಬರ ಒತ್ತಡವಿದೆ, ಆದರೂ ಹೋಗ್ತಾ ಇಲ್ಲ. ಈ ಒಬ್ಬ ಅತ್ಯುತ್ತಮ ಕ್ಷೇತ್ರರಕ್ಷಕ ತಂಡದ ಪರವಾಗಿ ತಮ್ಮ ಸುರಕ್ಷಿತ ಬೊಗಸೆಯಲ್ಲಿ ತೆಗೆದುಕೊಂಡ್ರು. ರಿಕಿ ಉತ್ತಮವಾದ ಕ್ಷೇತ್ರರಕ್ಷಣೆಯನ್ನ ಕಂಡುಕೊಂಡ್ರು ಸಹ ಇದರೊಂದಿಗೆ ತಂಡ ಮತ್ತೊಂದು ಹೋದ್ದರಿಯನ್ನ ಈ ಒಂದು ಹಂತದಲ್ಲೂ ಕಳೆದುಕೊಳ್ತಾ ಇದೆ. ರಾಹುಲ್ ಬ್ಯಾಕ್ ಟು ದ ಪೆವಿಲಿಯನ್. ಆದರೆ ಹೊಸ ಆಟಗಾರ ರಂಗ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಅರ್ಷದ್ ಅಫ್ಸಾದ್ ಈ ಒಂದು ಹಂತದಲ್ಲಿ ಥರ್ಡ್ ಮ್ಯಾನ್ ದಿಸೆಯಲ್ಲಿ ಜಸ್ಟ್ ಯೂಸಿಂಗ್ ದ ಪೇಸ್ ಆಫ್ ದ ಡೆಲಿವರಿ, ಜಸ್ಟ್ ಗೈಡಿಂಗ್ ಟುವರ್ಡ್ಸ್ ದಟ್ ಶಾರ್ಟ್ ಥರ್ಡ್ ಮ್ಯಾನ್ ರೀಜನ್, ಜಸ್ಟ್ ಅ ಸಿಂಗಲ್. With that single, now score moves on to 11 runs on the board. Still, they need 25 runs to win this contest. ನವೀನ್ ಮ್ಯಾಕ್ಸಿ ಅವರ ಅತ್ಯುತ್ತಮವಾದ ಒಂದು ಕರಾರುವಕ್ಕಾದ ಶರವೇಗದ ಊರಿ ವೇಗದ ಒಂದು ಯೋಜನಾಬದ್ಧ ದಾಳಿ ಎದುರಾಳಿ ಆಟಗಾರನಿಗೆ ಓಟುಗಳು ಲಭಿಸ್ತಾ ಇಲ್ಲ. ಹದಿನಾರರ ಮುಂದೆ 24ರ ಅವಶ್ಯಕತೆ. ಓ, ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್. ಅತ್ಯುತ್ತಮ ಒಂದು ಆನ್ ಡ್ರೈವ್ ಅನ್ನ ಕಂಡುಕೊಂಡ್ರು. ತಂಡಕ್ಕೆ ಒಂಟಿ ಓಟದ ಪೂರೈಕೆ. ಕ್ರಿಕೆಟ್ನ ಒಂದು ಅತ್ಯುತ್ತಮ ಸ್ಟೈಲಿಶ್ ಆಕರ್ಷಕ ಅತ್ಯಾಕರ್ಷಕ ಹೊಡೆತ, ಚಿತ್ತಾಕರ್ಷಕವಾದ ಒಂಟಿ ಊಟದ ಪೂರೈಕೆಯೂ ಸಹ. ಬಹುಶಃ ನಾಳಿನ ದಿನ ಎಲ್ಲ ತಂಡಗಳು ಜರ್ಸಿ ಟ್ರ್ಯಾಕ್ನೊಂದಿಗೆ ಈ ಒಂದು ಕ್ರೀಡಾಂಗಣದಲ್ಲಿ ತಮ್ಮ ಒಂದು ಕಲರವದ ವರ್ಣರಂಜಿತವಾಗಿ ಕಂಡುಕೊಳ್ಳಲಿಕ್ಕಿದ್ದಾರೆ ಅಂದ್ಕೊಳ್ತೇನೆ. 4 ದಿನಗಳ ಕಾಲ ಈ ಒಂದು ಟೆನ್ನಿಸ್ ಬಾಲ್ನ ಸತತವಾಗಿ 4 ದಿನಗಳ ಕಾಲ ಈ ಒಂದು ದೀರ್ಘಕಾಲದ ಸುದೀರ್ಘವಾದ ಮ್ಯಾರಥಾನ್ ಟೆನ್ನಿಸ್ ಬಾಲ್ ಪಂದ್ಯಾವಳಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸಿಂಗ್ ರವರು ಉತ್ತಮದ ಕ್ಷೇತ್ರರಕ್ಷಣೆಯನ್ನ ಕಂಡುಕೊಂಡ್ರು. ಈ ಬಾರಿ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅನುವು ಮಾಡಿಕೊಟ್ರು. ಉತ್ತಮದ ಕ್ಷೇತ್ರರಕ್ಷಣೆ.
ಓಕೆ, ತಂಡದ ಒಟ್ಟು ಮೊತ್ತ 13, 3 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಈ ಒಂದು ಹಂತದಲ್ಲಿ ಪ್ರಸ್ತುತ ಪಂದ್ಯದ ಈಕ್ವೇಷನ್ 12ರ ಮುಂದೆ 23 ಓಟಗಳ ಅವಶ್ಯಕತೆ. 12 balls to go, 23 runs to win this contest. ಈ ಒಂದು ಓವರ್ ಅಂತಿಮ ಫೈನಲ್ ಓವರ್ಗೂ ಮುನ್ನ ಈ ಒಂದು ಪೆನಲ್ಟಿ ಮತ್ತು ಓವರ್ ಆಗಿರ್ತದೆ. ಈ ಒಂದು ಓವರ್ನಲ್ಲಿ ಅಧಿಕ ಓಟಗಳು ಬಂದರೆ ಅದು ಬ್ಯಾಟಿಂಗ್ ತಂಡಕ್ಕೆ ಪ್ಲಸ್ ಪಾಯಿಂಟ್. ಅದೇ ರೀತಿ ರನ್ಗಳಿಗೆ ಕಡಿವಾಣ ಹಾಕುತ್ತಾ ವಿಕೆಟ್ಗಳನ್ನು ಬೇಟೆಯಾಡಿದರೆ ಅದು ಬೌಲಿಂಗ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತದೆ. ಕಾದು ನೋಡೋಣ ಇದರಲ್ಲಿ ಯಾವ ತಂಡ ಮೇಲುಗೈಯನ್ನ ಈ ಒಂದು ಓವರ್ನಲ್ಲಿ ಕಂಡುಕೊಳ್ತಾರಂತ. ಅಪುರಾಜ್ ಬೌಲಿಂಗ್ ಸಾರಥ್ಯದಲ್ಲಿ, ಹರ್ಷದ್ ಹಾಗೂ ಪ್ರವೀಣ್ ಇಬ್ಬರು ಬ್ಯಾಟಿಂಗ್ ನಲ್ಲಿರ್ತಕ್ಕಂತಹ ಜುಗಲ್ಬಂದಿಯಲ್ಲಿ ಸಾಕಷ್ಟು ಗಾಳಿಯ ಭರಪೂರ ಒತ್ತಡವೂ ಇದೆ. ಹನ್ನೊಂದರ ಮುಂದೆ 22ರ ಅವಶ್ಯಕತೆ. ವಾವ್, ಅತ್ಯುತ್ತಮ ಮಟ್ಟದ ಎಸೆಗಾರಿಕೆ, ಮತ್ತೆ ಓಟಗಳು ಲಭಿಸ್ತಾ ಇಲ್ಲ. 10 ಎಸೆತಗಳು ಬಾಕಿ ಉಳಿತಾ ಇದೆ. 22ರ ಅವಶ್ಯಕತೆ. ಈ ಓವರ್ನಲ್ಲಿ ಕಟ್ಟುನಿಟ್ಟಿನ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಪುರಾಜ್. ರಾಮುರವರು ರನ್ಔಟ್ ಮಾಡ್ತಾ ಇದ್ದಾರೆ ಅನ್ಸಿಕೊಳ್ಳುತ್ತೇನೆ. ಹೌದು, ರಾಮುರವರ ಅತ್ಯುತ್ತಮವಾದ ಒಂದು ಕ್ಷೇತ್ರರಕ್ಷಣೆ ಆಶೀರ್ವಾದ ಥ್ರೋ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಎದುರಾಳಿಗೆ ಆಘಾತ. ಪ್ರವೀಣ್ ಬ್ಯಾಕ್ ಟು ದ ಪೆವಿಲಿಯನ್ ಆಗ್ತಾ ಇದ್ದಾರೆ. ಕನಿಷ್ಠ ಮೊತ್ತ ಕೆಲವೊಮ್ಮೆ ಗರಿಷ್ಠ ಒತ್ತಡಕ್ಕೆ ಒಳಗಾಗ್ತದೆ. ಕ್ರಿಕೆಟ್ನಲ್ಲಿ ಮೈ ಮರೆಯಲು ಅವಕಾಶವಿರೋದಿಲ್ಲ. ಕೆಲವೊಮ್ಮೆ ತಾವು ಮಾಡುವ ಸಣ್ಣ ತಪ್ಪು ದೊಡ್ಡ ಒಂದು ಸಣ್ಣ ತಪ್ಪು ಅದು ದೊಡ್ಡ ಒಂದು ಪ್ರಮಾದದ ರೂಪದಲ್ಲಿ, ಆ ಒಂದು ಪೆನಾಲ್ಟಿಯ ರೂಪದಲ್ಲಿ ದಂಡವನ್ನ ಕಟ್ಟಬೇಕಾಗ್ತದೆ. ಅದೇ ಈ ಒಂದು ಪಂದ್ಯದ ನಿಜವಾದ ಸಾರಾಂಶವೂ ಹೌದು. ಹೇಗೆ ಒಂದು ದೊಡ್ಡ ಹಡಗಿನಲ್ಲಿ ಒಂದು ಸಣ್ಣ ರಂಧ್ರವಿದ್ರೆ ಅದು ಹೋಗುತ್ತಾ ಹೋಗುತ್ತಾ ಮುಳುಗುವುದು ಸಹಜವೋ, ಆ ರೀತಿಯಲ್ಲಿ ಸಣ್ಣ ತಪ್ಪುಗಳು ಕೆಲವೊಮ್ಮೆ ದೊಡ್ಡ ಒಂದು ಬುಡ ಮೇಲಿನ ಫಲಿತಾಂಶಕ್ಕೆ ಸಾಕ್ಷಿಯಾಗ್ತದೆ. ಮತ್ತೆ ಉತ್ತಮವಾದ ಎಸೆಗಾರಿಕೆ. ಅಪುರಾಜ್ ತಮ್ಮ ಕಾಲ ನೋವಿದ್ದರೂ ಸಹ ಅದನ್ನ ಲೆಕ್ಕಿಸದೆ ಒಂದು ರೀತಿಯಲ್ಲಿ ಛಲಬಿಡದ ತ್ರಿವಿಕ್ರಮನ ರೀತಿಯಲ್ಲಿ ಅತ್ಯುತ್ತಮವಾದ ಒಂದು ಮಿಲಿಟರಿ ಮೆಂಟಲ್ ಟಫ್ನೆಸ್ ಅಂತಾರೆ, ಸೈನಿಕರ ಮನೋಸ್ಥೈರ್ಯದೊಂದಿಗೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಪುರಾಜ್. ಆರಂಭಿಕ ಹಂತದಲ್ಲಿ ಕಾಲಿನ ನೋವಿನ ಸಮಸ್ಯೆಗೆ ಒಳಗಾದಂಥವರು. ಹಾಗೆ ಈ ಒಂದು ಪಂದ್ಯ ಅತ್ಯುತ್ತಮ ಒಂದು ಸನ್ನಿವೇಶದಲ್ಲಿ ಸಾಗಿ ಬರ್ತಾ ಇದೆ. ಅಪುರಾಜ್ ರವರು ಒಬ್ಬ ರಿಲೆಂಟ್ಲೆಸ್ ಬೌಲರ್ ಆಗಿ ತಮ್ಮ ಕಾಯಕವನ್ನು ನಿಜವಾಗಿಯೂ ತಮ್ಮ ತಂಡದ ಪರವಾಗಿ 100% ಕಮಿಟ್ಮೆಂಟ್ ಅನ್ನ ತೋರ್ಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜಯಪ್ರಕಾಶ್ ಅನ್ನುವ ಒಬ್ಬ ಕ್ಷೇತ್ರರಕ್ಷಕ ಈ ಹಿಂದೆ ನಂಬಲಾಸಾಧ್ಯ ರೀತಿಯ ಕ್ಯಾಚ್ ಅನ್ನು ತಗೊಂಡ್ರು, ಗ್ರೌಂಡ್ ಫೀಲ್ಡಿಂಗ್ ಅನ್ನು ಮಾಡಿದ್ರು. ಇದು ಸುಲಭದ ಕ್ಯಾಚ್ ಅನ್ನ ಸುಲಭವಾಗಿ ಕೈ ಚೆಲ್ಲುವ ನಿಟ್ಟಿನಲ್ಲಿ ಕೆಲವೊಮ್ಮೆ ಆಗ್ತದೆ, ಆದರೆ ಎಚ್ಚರಿಕೆ ವಹಿಸಬೇಕು. ಕೆಲವೊಮ್ಮೆ ಅಂತಾರಾಷ್ಟ್ರೀಯ ವೀಕ್ಷಕರು ನೀಡುವಂತ ಓಕೆ ಓವರ್ ಪರಿಸಮಾಪ್ತಿ. ಆರು ಎಸೆತಗಳು ಬಾಕಿ ಉಳಿತಾ ಇದೆ. 20 ಓಟಗಳ ಅವಶ್ಯಕತೆ. ಓಕೆ, 6 ಎಸೆತಗಳ ಮುಂದೆ 20 ಓಟಗಳ ಅವಶ್ಯಕತೆ. ಅಂದು 2016ರಲ್ಲಿ 19 ಓಟಗಳು ಬೇಕಾಗ್ತದೆ. ಇಂಗ್ಲೆಂಡ್ ವರ್ಸಸ್ ದೈತ್ಯ ತಂಡ ವೆಸ್ಟ್ ಇಂಡೀಸ್ ಎರಡೂ ಈ ಒಂದು T20 ಕ್ರಿಕೆಟ್ ಅಂತ ಬಂದಾಗ ಮುಖಾಮುಖಿ ಆಗಿದ್ದಂತಹ T20ಯ ಫೈನಲ್ ಕದನ. ಒಂದೆಡೆ 6 ಅಡಿ 6 ಇಂಚ್ ಎತ್ತರದ ಕೈರನ್ ಪೊಲಾರ್ಡ್ರ ಬದಲಿ ಆಟಗಾರನಾಗಿ ಮತ್ತೋರ್ವ ದೈತ್ಯ ಆಟಗಾರ ತಂಡದ ಒಳಗಡೆ ಆಗಷ್ಟೇ ಬಂದಿರ್ತಾರೆ. ಅವರ ಹೆಸರೇ ಕಾರ್ಲೋಸ್ ಬ್ರಾಥ್ವೈಟ್ ಅನ್ನುವ ಹೆಸರು. 6 ಅಡಿ 2 ಇಂಚಿಗೂ ಎತ್ತರವಂತ ಆಟಗಾರ. 6ರ ಮುಂದೆ 19 ಬೇಕಿತ್ತು. ಇಂಗ್ಲೆಂಡಿನ
ಅತ್ಯುತ್ತಮ ಆಟಗಾರ, ಸವ್ಯಸಾಚಿ ಆಲ್ರೌಂಡರ್ ಆಗಿರ್ತಕ್ಕಂತಹ ಬೆನ್ ಸ್ಟೋಕ್ಸ್ ರವರ ಸತತ 4 ಎಸೆತಗಳಲ್ಲಿ ಸತತ 4 ಸಿಕ್ಸರ್ಗಳನ್ನ ಒಂದು ವಿಧ್ವಂಸಕಾರಿ ಬ್ಯಾಟಿಂಗ್ ನೊಂದಿಗೆ ಪಂದ್ಯವನ್ನು ಜಯಿಸುತ್ತಾ 2016ರ T20 ವಿಶ್ವಕಪ್ ಅನ್ನು ಜಯಿಸಿತು. ಆ ನಿಟ್ಟಿನಲ್ಲಿ ಇದು ಮೊದಲ ಎಸೆತವೇ ಸಿಕ್ಸರ್ ಆಗ್ತಾ ಇದೆ. ಬಹುಶಃ ಅದೇ ರೀತಿಯಲ್ಲಿ ಈ ಒಂದು ಪಂದ್ಯವು ಸಾಗುತ್ತದ ಅನ್ನುವ ಯಕ್ಷ ಪ್ರಶ್ನೆ. ಈಗ 5ರ ಮುಂದೆ 14 ಕರೆಕ್ಟ್ 5ರ ಮುಂದೆ 14ರ ಅವಶ್ಯಕತೆ. ಯು ಆರ್ ರೈಟ್. 5ರ ಮುಂದೆ 14 ಓಟಗಳ ಅವಶ್ಯಕತೆ. ಅಂದು ಕಾರ್ಲೋಸ್ ಬ್ರಾಥ್ವೇಟ್ ಇದನ್ನೇ ಮಾಡಿದ್ರು. ಇದೀಗ ಇವರ ತಂಡದ ಪರವಾಗಿ ಇಲ್ಲಿನ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಲೋಸ್ ಬ್ರಾಥ್ವೇಟ್ ಆಗ್ತಾರಂತ ಕಾದು ನೋಡ್ಬೇಕು. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಫುಲ್ ಲೆಂತ್ ರೂಪದಲ್ಲಿ ಕಾಡ್ತಾ ಇದ್ದಾರೆ. ಮೊದಲ ಎಸೆತಕ್ಕೆ ಸಿಕ್ಸರ್ ಬಂದಿತ್ತು. ಇದೀಗ 4 ಎಸೆತಗಳು ಬಾಕಿ ಉಳಿತಾ ಇದೆ. 14 ಓಟಗಳು ಹರಿದು ಬರಬೇಕಾಗ್ತದೆ. ಮತ್ತೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಆದರೆ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಪ್ಲೇಸ್ಮೆಂಟ್ ಮಾಡುವಲ್ಲಿ ವಿಫಲತೆಯನ್ನು ಕಂಡುಕೊಂಡ್ರು. 3ರ ಮುಂದೆ 13ರ ಗುರಿ. 2ರಲ್ಲಿ 2 ಸಿಕ್ಸರ್ ಬಂದ್ರೆ ಮತ್ತೆ ಪಂದ್ಯ ರೋಚಕ ಘಟ್ಟದಲ್ಲಿ ಅಂತಿಮ ಎಸೆತದಲ್ಲಿ ಒಂಟಿ ಓಟವನ್ನ ಕೇಳ್ತದೆ. ಅದೇನಾಗುತ್ತೆ ಅಂತ ಕಾದು ನೋಡೋಣ. 3-13 ಪಂದ್ಯವನ್ನ ಜಯಿಸೋರಾರು ಅನ್ನುವ ಕೌತುಕದ ಸ್ವಾರಸ್ಯಕರ ಪಂದ್ಯದ ಕುತೂಹಲಕಾರಿ ಘಟ್ಟದ ಪ್ರಶ್ನೆ. 3-13 ಈ ಒಂದು ಹಂತದಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಇಬ್ಬರು ಕ್ಷೇತ್ರರಕ್ಷಕರಿದ್ದಾರೆ. ಇದು ಕೆಲವೊಮ್ಮೆ ಈ ರೀತಿ ಒಬ್ಬರು ಕ್ರೀಡಾಪಟು ಹಿಡಿಯುವಂತಹ ಸನ್ನಿವೇಶದಲ್ಲಿ 2-3 ಬಂದಾಗ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಬೇಕು. ಮಾತನಾಡದ ಗೊಂಬೆಯಾದರೆ ಅದು ಕೆಲವೊಮ್ಮೆ ಪಂದ್ಯವನ್ನೇ ಕೈಯಿಂದ ಕಿತ್ತುಕೊಳ್ತದೆ. ಆ ನಿಟ್ಟಿನಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಸ್ವಲ್ಪ ಹೊಡೆತ ಕೊಡುತ್ತದೆ. 2 ಓಟಗಳು ಬರ್ತಾ ಇದೆ. ಆ ನಿಟ್ಟಿನ 2ರ ಮುಂದೆ 11ರ ಅವಶ್ಯಕತೆ. 2ಕ್ಕೆ 2 ಸಿಕ್ಸರ್ ಅನ್ನ ಕಂಡುಕೊಂಡ್ರೆ ಪಂದ್ಯವನ್ನ ಜಯಿಸಬಹುದು. ಅಥವಾ ಬೌಲರ್ ಏನಾದರೂ ತಪ್ಪು ಮಾಡಿದ್ರು ಅದು ಅವರಿಗೆ ಪ್ಲಸ್ ಪಾಯಿಂಟ್ ಇರ್ತದೆ. ಆದರೆ ಜಯಪ್ರಕಾಶ್ ಅಂತಿಮ 2 ಎಸೆತವನ್ನ ಅತ್ಯುತ್ತಮವಾಗಿ ನಿಭಾಯಿಸಿದರೆ ತಮ್ಮ ತಂಡವನ್ನ ವಿಜಯಲಕ್ಷ್ಮಿಯನ್ನ ಕಂಡುಕೊಳ್ಳಬಹುದು. ಓಕೆ, ಪ್ರಮೋದ್ ಎಲ್ಲಿದ್ರು ಕಾರ್ನ ಹತ್ರ ಬನ್ನಿ. ಓ ಮೈ ಗುಡ್ನೆಸ್, ಇದೀಗ ಪಂದ್ಯದ ದಿಕ್ಕು ದೆಸೆ ನೈಜ ಚಿತ್ರಣವನ್ನೇ ಬದಲಿಸಬಲ್ಲಂತಹ ಪಂದ್ಯವಾಗ್ತಾ ಇದೆ. ಇದೀಗ ರೋಚಕ ಘಟ್ಟದಲ್ಲಿ ಪಂದ್ಯ ಸಾಗ್ತಾ ಇದೆ. 1ರ ಮುಂದೆ 5. 90ರ ದಶಕ ಈಗ ಬಿಡಿ, ಈಗ ಪ್ರತಿದಿನವೂ ಸಿಕ್ಸರ್ ಸಿಡಿಸ್ತಾರೆ ಕೊನೆಯ ಎಸೆತಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. 90ರ ದಶಕದಲ್ಲಿಂದ ಬಂದಾಗ ಜಾವೇದ್ ಮಿಯಾಂದಾದ್, ಶಿವನಾರಾಯಣ ಚಂದ್ರಪಾಲ್ ರವರು ಈ ಅಂತಿಮ ಎಸೆತಗಳಲ್ಲಿ ಸಿಕ್ಸರ್ ಅನ್ನ ಸಿಡಿಸಿದಂತವರು. ಆಗ ಅವರ ಆಟವನ್ನು ನಾವು DD1 ಚಾನಲ್ ಅಲ್ಲಿ ನೋಡಿ ಸಂಭ್ರಮಿಸಿದಂತಹ ದಿನಮಾನಸ. ಆದರೆ ಇವತ್ತಿನ ಬ್ಯಾಟ್ಗಳು ಇರೋದು ಹಾಗೆ. ಆ ನಿಟ್ಟಿನಲ್ಲಿ ಇದೀಗ 1 ಎಸೆತ 5 ಓಟಗಳ ಅವಶ್ಯಕತೆ. ವಾಟ್ ಅ ಮ್ಯಾಚ್ ವಿ ಹ್ಯಾವಿಂಗ್ ಹಿಯರ್. ದಿಸ್ ಇಸ್ ಲಿಟರಲಿ ಎ ಎಂಟ್ರಾಲಿಂಗ್ ಥ್ರಿಲ್ಲಿಂಗ್ ಸಿಚುವೇಶನ್ ಫಾರ್ ದ ಕ್ರೌಡ್. ಅಬ್ಸಲ್ಯೂಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಪೈಸಾ ವಸೂಲ್ ಅಂತಾರೆ. ಆ ನಿಟ್ಟಿನಲ್ಲಿ ಪ್ರೇಕ್ಷಕರಾಗಿ ಬಂದವರಿಗೆ ಮನರಂಜನೆಯ ನಿಜವಾದ ರಸದೌತಣ. ಅಂತಿಮ 1 ಎಸೆತ 5 ಓಟಗಳ ಅವಶ್ಯಕತೆ. ಕತ್ತು ಕತ್ತಿನ ಜಿದ್ದಿನ ರೋಚಕ ರೋಮಾಂಚನಕಾರಿ ಪಂದ್ಯದಲ್ಲಿ 2 ತಂಡಗಳು ಬಿಗು ಹೋರಾಟದ ಪಂದ್ಯವಾಗಿ ಕಂಡುಕೊಳ್ತಾ ಇದೆ. ನೀ ಕೊಡೆ ನಾ ಬಿಡೆ ಅನ್ನುವ ನಿಟ್ಟಿನ ಕತ್ತು ಕತ್ತಿನ ಜಿದ್ದಿನ ಬಿಗು ಹೋರಾಟದ ಪಂದ್ಯ. ಫುಲ್ ಟಾಸ್ ರೂಪದಲ್ಲಿ ಇದು ಸಿಕ್ಸರ್ ಆಗ್ತಾ ಇದೆಯಾ? ಹೌದು. ಓ ಮೈ ಗುಡ್ನೆಸ್, ನಾವು ಕಾರ್ಲೋಸ್ ಬ್ರಾಥ್ವೇಟ್ ಅನ್ನ ಆಗ್ಲೇ ನೆನೆಸ್ಕೊಂಡಿದ್ವಿ. ಇದೀಗ ಅದೇ ರೀತಿಯಲ್ಲಿ ಪಂದ್ಯ ಫಿನಿಶಿಂಗ್ ಟಚ್ ಅನ್ನ ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯವನ್ನ ಇಂಡಿಯನ್ ಬಾಯ್ಸ್, ಈ ಒಂದು ತಂಡ ಕೊನೆಯ ಎಸೆತದಲ್ಲಿ ಸಿಕ್ಸರ್ ಅನ್ನ ಬಾರಿಸುವ ನಿಟ್ಟಿನಲ್ಲಿ ಜಯಿಸಿಕೊಳ್ತಾ ಇದೆ. ಒಂದು ಹಂತದಲ್ಲಿ ಕೈ ಜಾರಿ ಹೋಗಿದ್ದ ಪಂದ್ಯವನ್ನ ಕೈವಶ ಮಾಡಿಕೊಂಡ್ರು.
ಕೈ ವಶದಲ್ಲಿದ್ದಂತಹ ಪಂದ್ಯ ಕೈ ಜಾರುವಿಕೆಗೆ ಒಳಪಡಿಸಿದರು ಬೌಲಿಂಗ್ ತಂಡ. ಇದೇ ಹೇಳುವುದು, ಕ್ರಿಕೆಟ್ನಲ್ಲಿ ತಾವು ಒಂದು ಕಿಂಚಿತ್ತು ಮೈ ಮರೆತರು ಅಪಾಯ ಕಟ್ಟಿಟ್ಟ ಬುತ್ತಿ, ಅದು ಬುಡ ಮೇಲಿನ ಫಲಿತಾಂಶಕ್ಕೆ ಸಾಕ್ಷಿ ಅನ್ನುವುದರ ನಿಜವಾದ ಸಾಕ್ಷಿ ಈ ಪಂದ್ಯ. ಆ ನಿಟ್ಟಿನಲ್ಲಿ ಎರಡು ತಂಡಗಳಿಗೂ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.